ನನ್ನ ಬರ್ಡೇ ಮುಗ್ದು 10 ಡೇಸ್ ಆದ್ಮೇಲೆ ಬಿಲೇಟೆಡ್ ಬರ್ಡೇ ಸೆಲೆಬ್ರೇಷನ್ ನಡೀತಿದೆ ನಮ್ಮ ಆಫೀಸ್ನಲ್ಲಿ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅಶ್ವಿನಿ ಗೌಡ ವ್ಲಾಗ್ಸ್. ಇದು ನಮ್ಮ ಕ್ರಿಸ್ಮಸ್ ಅಪ್ಡೇಟ್ನ ಕೊನೆ ದಿನದ ವ್ಲಾಗ್ ಆಗಿರುತ್ತೆ. ಕ್ರಿಸ್ಮಸ್ ಸೆಲೆಬ್ರೇಷನ್ಗೂ ಮುಂಚೆ ನಮ್ಮ ಬರ್ಡೇ ಸೆಲೆಬ್ರೇಷನ್ ನಡೀತಾ ಇದೆ ಇಲ್ಲಿ. ನನ್ನ ಬರ್ಡೇ ಆಗಿದ್ದು ಡಿಸೆಂಬರ್ 15, ಬಟ್ ನಾನು ಆ ವೀಕ್ ಫುಲ್ ಆಫೀಸ್ಗೆ ಹೋಗಿರಲಿಲ್ಲ, ಹಾಗಾಗಿ ಬಿಲೇಟೆಡ್ ಆಗಿ ಬರ್ಡೇ ಸೆಲೆಬ್ರೇಷನ್ ನಡೀತಾ ಇದೆ. ಜೊತೆಗೆ ಡಿಸೆಂಬರ್ನಲ್ಲಿ ಯಾರ್ಯಾರ ಬರ್ಡೇ ಇತ್ತು ಎಲ್ಲರ ಬರ್ಡೇನೂ ಒಟ್ಟಿಗೆ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ನನ್ನ ಫ್ರೆಂಡ್ಸ್ ಮತ್ತು ಕಲೀಗ್ಸ್ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂದು ಕೇಕ್ನ ಒಬ್ರು ಕಟ್ ಮಾಡಿ ಬರ್ಡೇ ಸೆಲೆಬ್ರೇಟ್ ಮಾಡೋದು ಕಾಮನ್, ಬಟ್ ಒಂದು ಕೇಕ್ನ 5ರಿಂದ 6 ಜನ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋದು ಡಿಫ್ರೆಂಟ್ ಅಂಡ್ ಕ್ಯೂಟ್ ಆಗಿರುತ್ತೆ ಅಲ್ವಾ? ಸೊ ನಾನು ಒಂದೇ ವರ್ಷದಲ್ಲಿ 2 ಸಲ ಬರ್ಡೇ ಮಾಡ್ಕೊಂಡಿದ್ದಾಯ್ತು. ಓಕೆ, ನಮ್ಮ ಬರ್ಡೇ ಕತೆ ಮುಗಿಸ್ಬಿಟ್ಟು ನಮ್ಮ ಕ್ರಿಸ್ಮಸ್ ಸೆಲೆಬ್ರೇಷನ್ ಕಡೆ ಬರೋಣ. ಇದು ಕ್ರಿಸ್ಮಸ್ ಸೆಲೆಬ್ರೇಷನ್ ನ ಕೊನೆ ದಿನ, ಗಿಫ್ಟ್ ಎಕ್ಸ್ಚೇಂಜ್ ದಿನ ಆಗಿರುತ್ತೆ. ಸೊ ಮೊದಲನೇದಾಗಿ ಎಲ್ರಿಗೂ ಚಿಟ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಸೊ ಎಲ್ರಿಗೂ ಅವರ ಚೈಲ್ಡ್ ಯಾರಂತ ಹೇಳಿ ಗೊತ್ತಿತ್ತು. ಸೊ ಅವರವರ ಚೈಲ್ಡ್ಗಳಿಗೆ ಅವರವರು ಗಿಫ್ಟ್ ಅನ್ನು ಸಹ ತಗೊಂಡು ಬಂದಿದ್ರು. ಸೊ ಇಲ್ಲಿ ಗಿಫ್ಟ್ ಡಿಸ್ಟ್ರಿಬ್ಯೂಷನ್ ನಡೀತಾ ಇದೆ. ಒಂದ್ಸಲಿ ಅವ್ರ ಕೈಗೆ ಗಿಫ್ಟ್ ಸಿಕ್ಕಿದ್ದಾಗೆ ಅವರ ಸ್ಯಾಂತಾ ಯಾರು ಅಂತ ಹೇಳಿ ಗೆಸ್ ಮಾಡಬೇಕಿತ್ತು. ಸೊ ಅವರಿಗೆ ಕ್ಲೂನು ಸಹ ಕೊಡ್ತಾ ಇದ್ರು ಗೆಸ್ ಮಾಡಲಿಕ್ಕೆ. ಎಲ್ಲರೂ ಗಿಫ್ಟ್ ಅನ್ಪ್ಯಾಕ್ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಬಿಸಿ ಇದ್ರು. ಸೊ ನನಗೆ ಏನು ಗಿಫ್ಟ್ ಬಂದಿರ್ಬೋದು ಅಂತ ಹೇಳ್ಬಿಟ್ಟು ಗೆಸ್ ಮಾಡಿ ಕಮೆಂಟ್ನಲ್ಲಿ ನೀವು ನನಗೆ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಸ್ಯಾಂತಾ ಯಾರು ಆ್ಯಂಡ್ ನನಗೇನು ಗಿಫ್ಟ್ ಬಂದಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಿ ಯು ಅಗೇನ್.